ಲೇಡೀಸ್ ಅಂಡ್ ಜೆಂಟಲ್ಮನ್, ಇವತ್ತು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಡಿ.ಕೆ. ಶಿವಕುಮಾರ್ ಅವರು ತೆಗೆದುಕೊಳ್ತಾ ಇರತಕ್ಕಂಥ ಒಂದು ರೀತಿಯ ಪಕ್ಷದ ಮೇಲೆ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗುವಂಥ ತೀರ್ಮಾನಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗ್ತಾ ಇದೆ, ಯಾಕೆ ಹೀಗಾಗ್ತಾ ಇದೆ, ಯಾಕೆ ಯಾರು ಕಂಟ್ರೋಲ್ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ವಾ? ಹಾಗಾದರೆ ಕೇವಲ ಪಕ್ಷದ ಶಿಸ್ತನ್ನು ಉಲ್ಲಂಘಿಸಿರೋರು ಕೇವಲ ಈಗ ಯಾರ ಮೇಲೆ ಕ್ರಮ ಆಗ್ತಾ ಇದೆ ಅವರಷ್ಟೇನಾ? ಈ ಹಿಂದೆ ಪಕ್ಷದ ಶಿಸ್ತನ್ನು ಉಲ್ಲಂಘಿಸಿರೋರ ಮೇಲೆ ಯಾಕೆ ಕ್ರಮ ಜರುಗಿಸಲಾಗಿಲ್ಲ? ಸ್ವತಃ ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಯಾವ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ತಿದ್ದಾರೆ? ಇದೆಲ್ಲ ಸರಿನಾ? ಯಾಕೆ ಇಷ್ಟು ಹಗೆತನ ಡಿ.ಕೆ. ಶಿವಕುಮಾರ್ ಅವರಿಗೆ? ಒಂದು ನಿರ್ದಿಷ್ಟ ಸಮುದಾಯವನ್ನು ಯಾಕೆ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಡಿ.ಕೆ. ಶಿವಕುಮಾರ್ ಅವರ ಈ ಸರ್ವಾಧಿಕಾರಿ ಧೋರಣೆಗೆ ಕೊನೆ ಇಲ್ವಾ? ಅದರಲ್ಲೂ ಕೂಡ ಪಕ್ಷದಕ್ಕೆ, ಅದರಲ್ಲೂ ಪರಂಪರಾಗತ ವೋಟರ್ಸ್ ಆಗಿರ್ತಕ್ಕಂಥ ಒಂದು ಸಮುದಾಯವನ್ನು ಟಾರ್ಗೆಟ್ ಆಗಿರ್ತಕ್ಕಂಥದ್ದು ಮತ್ತು ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗ್ತಾ ಇರ್ತಕ್ಕಂಥದ್ದು ಮತ್ತು ಆ ವೋಟರ್ಸ್ಗಳು ಡೈವರ್ಟ್ ಆಗುವಂಥ ಎಲ್ಲ ಸಾಧ್ಯತೆಗಳು ಇರುವಾಗ ಹಿರಿಯ ನಾಯಕರು ಯಾಕೆ ಸುಮ್ಮನೆ ಕೈಕಟ್ಟಿ ಕುಳಿತು ಬಿಟ್ಟಿದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ಇವತ್ತು ಹುಟ್ಕೊಂಡಿದೆ. ಈ ಕುರಿತಂತೆ ನಾನು ಇವತ್ತು ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಕಾಂಗ್ರೆಸ್ ಪಕ್ಷದಲ್ಲಿ ತಲೆದಂಡದ ಪರ್ವ ಮುಗಿಯೋ ಹಾಗೆ ಕಾಣ್ತಾ ಇಲ್ಲ. ಸ್ವತಃ ಕೆಪಿಸಿಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ದಿನಕ್ಕೊಬ್ಬರಂತೆ ತಲೆದಂಡವನ್ನು ಉರುಳಿಸ್ತಾನೆ ಹೋಗ್ತಾ ಇದ್ದಾರೆ. ಮೊನ್ನೆಯಷ್ಟೇ MLC, ದಾವಣಗೆರೆಯ ಮೂಲದ MLC ಆಗಿರ್ತಕ್ಕಂಥ ಅಬ್ದುಲ್ ಜಬ್ಬಾರ್ ಅವರನ್ನು ರಾಜ್ಯ ಅಲ್ಪಸಂಖ್ಯಾತ ಘಟಕದ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗೆದುಹಾಕಲಾಯಿತು. ಅದರ ನಂತರ ರಾಜ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅವರ ರಾಜಕೀಯ ಕಾರ್ಯದರ್ಶಿಯಾಗಿರುವ ನಸೀರ್ ಅಹಮದ್ ಅವರನ್ನು ತಲೆದಂಡ ತೆಗೆದುಕೊಳ್ಳಲಾಯಿತು. ಅದರ ನಂತರ ಮತ್ತೆ ಅಬ್ದುಲ್ ಜಬ್ಬಾರ್ ಅವರನ್ನು ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಕಿತ್ತು ಹಾಕಲಾಯಿತು. ಅದರ ನಂತರ ಮತ್ತೊಂದು ತಲೆದಂಡವಾಗಿದೆ. ಅದಕ್ಕೂ ಮೊದಲು ಈಗೋಲೋ ಆಗಲೋ, ಇವತ್ತೋ ನಾಳೆನೋ ಸಚಿವ BZ ಜಮೀರ್ ಅಹಮದ್ ಖಾನ್ ಅವರ ತಲೆದಂಡವೂ ಕೂಡ ಕ್ಷಣಗಣನೆ ಶುರುವಾಗಿದೆ ಅನ್ನುವಂಥ ಚರ್ಚೆಗಳು ನಡೀತಾ ಇರತಕ್ಕಂಥ ಈ ಹೊತ್ತಿನಲ್ಲೇ ನಿನ್ನೆ ಮತ್ತೊಂದು ತಲೆದಂಡ ಆಗಿದೆ. ಅದು ಬೆಂಗಳೂರು ಉತ್ತರ ಜಿಲ್ಲೆಯ ಉಪಾಧ್ಯಕ್ಷೆಯಾಗಿರ್ತಕ್ಕಂಥ, ಕಾಂಗ್ರೆಸ್ಸಿನ ಉಪಾಧ್ಯಕ್ಷೆಯಾಗಿರ್ತಕ್ಕಂಥ ಅಫ್ರೀನ್ ಖಾನ್ ಅನ್ನುವಂಥವರ ತಲೆದಂಡ ಆಗಿದೆ. ಅವರನ್ನು ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಓಕೆ, ಅಫ್ರೀನ್ ಖಾನ್ ತಪ್ಪು ಮಾಡಿದ್ದಾರೆ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಶಿವಾಜಿನಗರದ ಶಾಸಕ ರಿಜ್ವಾನ್ ಅರ್ಷದ್ ಅವರ ವಿರುದ್ಧ ವಿಡಿಯೋ ಮಾಡಿ ಈ ಮುಸಲ್ಮಾನ್ ನಾಯಕರ ತಲೆದಂಡಕ್ಕೆ ರಿಜ್ವಾನ್ ಅರ್ಷದ್ ಕೊಟ್ಟಿರ್ತಕ್ಕಂಥ ವರದಿ ಕಾರಣ ರಿಜ್ವಾನ್ ಅರ್ಷದ್ ಅವರು ಸಚಿವರಾಗುವಂಥ ಧಾವಂತದಲ್ಲಿ ಮುಸಲ್ಮಾನ್ ನಾಯಕರನ್ನು ತಲೆದಂಡಕ್ಕೆ ಈಡು ಮಾಡ್ತಿದ್ದಾರೆ. ಒಂದು ರೀತಿಯ ಅವರು ಮೀರ್ ಸಾದಿಕ್ ಇದ್ದ ಹಾಗೆ ಅನ್ನೋ ಅರ್ಥದಲ್ಲಿ ಅವರು ವಿಡಿಯೋ ಮಾಡಿದ್ರು. ಆ ವಿಡಿಯೋನ ಪರಿಗಣಿಸಿರ್ತಕ್ಕಂಥ ಕೆಪಿಸಿಸಿ ಅದರ ಅಧ್ಯಕ್ಷರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಈ ಅಲ್ಪಸಂಖ್ಯಾತ ಅಫ್ರೀನ್ ಖಾನ್ ಎಂಬ ನಾಯಕಿಯ ತಲೆದಂಡವನ್ನು ಕೂಡ ಮಾಡಿದ್ದಾರೆ. ಇದು ಇಲ್ಲಿಗೆ ನಿಲ್ಲುತ್ತಾ? ಮಧ್ಯಾಹ್ನ ಇವತ್ತು ನನಗೊಂದು ಲೆಟರ್ ಸಿಗುತ್ತೆ, ನಿಮಗೆ ಕಾಂಗ್ರೆಸ್ ಪಕ್ಷದಿಂದ, ಯೂತ್ ಕಾಂಗ್ರೆಸ್ ಪಕ್ಷದಿಂದ ನಿಮ್ಮ ಹುದ್ದೆಯಿಂದ ನಿಮಗೆ ಉಚ್ಚಾಟನೆ ಮಾಡಲಾಗಿದೆ ಅಂತ. ಆದ್ರೆ ಉಚ್ಚಾಟನೆ ಯಾರಿಗೆ ಮಾಡೋದಂದ್ರೆ ಯಾರು ಹುದ್ದೆಯಲ್ಲಿ ಇರ್ತಾರೋ ಅವ್ರಿಗೆ. ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ, 4ನೇ ತಾರೀಕು ನಾನು ಆಲ್ರೆಡಿ ಪೋಸ್ಟ್ ಹಾಕಿದ್ದೀನಿ, ನಾನು ರಿಸೈನ್ ಮಾಡಿದ್ದೀನಿ, ಐ ಆಮ್ ನಾಟ್ ಪಾರ್ಟ್ ಆಫ್ ಕಾಂಗ್ರೆಸ್ ಪಾರ್ಟಿ ಅಂತ. ನಾನು ಪಕ್ಷ ಬಿಟ್ಟಿದ್ದೀನಿ, ಪಕ್ಷದಲ್ಲಿ ಇಲ್ಲ, ನನಗೆ ಪಕ್ಷದಲ್ಲಿ ಈ ತರ ಎಲ್ಲ ಡಿಮ್ಯಾಂಡ್ಗಳು ಇಕ್ತವ್ರೆ ಅಂತ. ಅದಾಗಿದ್ಮೇಲೇನು ಉಚ್ಚಾಟನೆ ಮಾಡಿದ್ದೀನಿ ಅಂದ್ರೆ ಇವ್ರಿಗೆ ಬುದ್ಧಿ ಇದೆಯೋ ಇಲ್ಲೋ ಅದು ಅವ್ರಿಗೆ ಗೊತ್ತಿದೆ. ಬುದ್ಧಿ ಇರ್ತಾ ಇದ್ರೆ ಈ ತರ ಆಗ್ತಾ ಇರ್ಲಿಲ್ಲ. ಬುದ್ಧಿ ಸ್ವಲ್ಪ ಕಮ್ಮಿ ಇರಬೇಕು, ಅದಕ್ಕೇನೆ ಇವ್ರು ಈ ಪೋಸ್ಟ್ ಹಾಕಿದ್ದಾರೆ, ಈ ತರ ಉಚ್ಚಾಟನೆ ಮಾಡಿದ್ದಾರೆ. ಆದರೆ ನಿಮ್ಮ ಉಚ್ಚಾಟನೆ ಇದೆಯಲ್ಲ, ಅದು ನಿಮ್ಮಷ್ಟಕ್ಕೆ ಇಟ್ಕೊಳ್ಳಿ ಸೀಮಿತವಾಗಿ. ನಾನು ರಾಜೀನಾಮೆ ಕೊಟ್ಟಾಯ್ತು, ಅದು ಸೋಷಿಯಲ್ ಮೀಡಿಯಾದಲ್ಲೇ ಕೊಟ್ಟಿದ್ದೀನಿ. ನಾನು ರೆಸಿಗ್ನೇಷನ್ ಲೆಟರ್ ಕೊಡದಿರೋ ಕಾರಣ ಏನಂದ್ರೆ ಅಫಿಷಿಯಲಿ ನನಗೆ ಅಲ್ಲಿಂದ ಹಿರಿಯರಿಂದ ಡಿಸಿಪ್ಲಿನ್ ಕಮಿಟಿಯಿಂದ ನನ್ ಕಾಲ್ ಬಂತು, ಇನ್ನೂ ನೀವು ತಡ್ಕೊಳ್ಳಿ, ರೆಸಿಗ್ನೇಷನ್ ಸಬ್ಮಿಟ್ ಮಾಡಬೇಡಿ ಅಂತ. ಅದಕ್ಕೆ ನಾನು ತಾಳ್ಮೆಯಿಂದ ಇದ್ದೆ. ಆದ್ರೆ ನೀವು ನಿಮ್ ಚಿಕ್ಕ ಬುದ್ಧಿನ ಈ ತರ ಲೆಟರ್ ಕೊಟ್ಟು ತೋರಿಸ್ಬಿಟ್ಟಿದ್ದೀರಾ. ಮತ್ತೆ ಇದರಿಂದ ಯಾರ್ಯಾರು ಇದ್ದಾರೆ, ಯಾರ್ಯಾರು ಹೇಳಿ ಏನ್ ಮಾಡಿಸಿದ್ದಾರೆ ಎಲ್ಲ ಗೊತ್ತಿದೆ. ಅದು ಯಾಕೆ ಸುಮ್ನೆ ನೀವು ಈ ತರ ಇದ್ ಮಾಡ್ಕೊಂತ ಇದ್ದೀರೋ? ಮುಸ್ಲಿಂ ಸಮಾಜದಲ್ಲಿ ನೀವು ಕೆಣಕ್ತಾ ಇದ್ದೀರಾ ಎಲ್ಲಾರ್ಗೂ ಅಷ್ಟೇ.
ಜಬ್ಬಾರ್ ಸಾಹೇಬ್ರಾದ್ರು, ನಸೀರ್ ಅಹಮದ್ ಸಾಹೇಬ್ರಾದ್ರು, ಇನ್ ಯಾರ್ಯಾರು ಟಾರ್ಗೆಟ್ ಮಾಡ್ತಿರೋ ಗೊತ್ತಿಲ್ಲ. ನೀವೇನೋ ನಿಮ್ಗೇನ್ ಗೊತ್ತಾ ಆಸೆ ಬಂದ್ಬಿಟ್ಟಿರೋದು, ಬರೋ 2028ರಲ್ಲಿ ಕಾಂಗ್ರೆಸ್ ಪಕ್ಷ ಅಲ್ವಾ, ಕಾಂಗ್ರೆಸ್ ಸರ್ಕಾರನೇ ಇರಬಾರ್ದು ಕರ್ನಾಟಕದಲ್ಲಂತ ನೀವು ಡಿಸೈಡ್ ಮಾಡ್ಕೊಂಡಿದ್ದೀರಾ ತಮ್ಮಷ್ಟಕ್ಕೆ ತಾವೇ. ಅದಕ್ಕೋಸ್ಕರ ಮಾಡ್ತಾ ಇದ್ದೀರಾ. ನಾನು ಒಂದು ವಿಡಿಯೋ ಮಾಡಿದಕ್ಕೆ ನಿಮ್ಗೆ ಪಾರ್ಟಿ ಅಟ್ಯಾಕ್ ಆಯ್ತು, ಪಾರ್ಟಿಯಲ್ಲಿ ಇದ್ದಾಯ್ತು ಅದಾಯ್ತು ಅಂತ ಹೇಳಿದ್ರಲ್ಲ, ನಿಮ್ಗೆ ಇದ್ರ ಬುದ್ಧಿ ಜನ 2028ರಲ್ಲಿ ಕಳಿಸ್ತಾರಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಫ್ರೀನ್ ಖಾನ್ ರಾಜ್ಯದ ಕರ್ನಾಟಕದ ಅಲ್ಪಸಂಖ್ಯಾತ ನಾಯಕರ ಅಥವಾ ಮುಖಂಡರಾಗಿ ಕೊನೆ ತಲೆದಂಡ ಆಗುತ್ತಾ ಗೊತ್ತಿಲ್ಲ. ಇನ್ನು ಈ ತಲೆದಂಡದ ಪರ್ವ ಮುಂದುವರಿಬಹುದು. ಈಗಾಗಲೇ ಕಾಂಗ್ರೆಸ್ನಲ್ಲಿ ಸ್ಪಷ್ಟವಾಗಿ ಬಣಬಡಿದಾಟ ಶುರುವಾಗಿರ್ತಕ್ಕಂಥದ್ದು. ಈ ತಲೆದಂಡಕ್ಕೆ ಸ್ವತಃ ಡಿ.ಕೆ. ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರು ಹೇಳ್ತಾರೆ, ನನ್ನದೇನೂ ಇಲ್ಲ, ನಾನು ಯಾವುದೇ ರೀತಿಯ ವೈಯಕ್ತಿಕ ದ್ವೇಷವನ್ನು ಇಟ್ಕೊಂಡಿಲ್ಲ. ಹೈಕಮಾಂಡ್ಗೆ ಇಲ್ಲೇನು ನಡೀತಾ ಇದೆ ಅದನ್ನು ವರದಿಯನ್ನು ಸಲ್ಲಿಸ್ತಾ ಇದ್ದೀನಿ. ಹೈಕಮಾಂಡ್ ನಿರ್ದೇಶನದಂತೆ ಮತ್ತು ಹೈಕಮಾಂಡ್ ಆದೇಶದಂತೆ ನಾನು ಕಾರ್ಯಪ್ರವೃತ್ತನಾಗಿದ್ದೇನೆ. ನಾನು ಆ ಕೆಲಸವನ್ನು ಮಾಡ್ತಾ ಇದ್ದೇನೆ ಅಷ್ಟೇ. ಶಿಸ್ತಿನ ಒಳಗಡೆ ಎಲ್ಲರೂ ಬರಬೇಕು, ಯಾರು ಕೂಡ ಶಿಸ್ತನ್ನು ತಪ್ಪಬಾರದು ಅನ್ನುವಂಥ ಮಾತುಗಳನ್ನ ಡಿ.ಕೆ. ಶಿವಕುಮಾರ್ ಸ್ಪಷ್ಟನೆ ಕೊಟ್ಬಿಟ್ಟು. ನೋಡಿ, ನಂದು ಯಾವುದು ಇಲ್ಲಿ ವೈಯಕ್ತಿಕವಾದ ವಿಚಾರ ಯಾವುದೂ ಇಲ್ಲ. ಅವರೆಲ್ಲ ನಮ್ಮ ಪಾರ್ಟಿ ಲೀಡರ್ಸೇ. ಪಾರ್ಟಿ ಏನು ಹೇಳ್ತದೆ, ಪಾರ್ಟಿಗೆ ತಂದೆ ಆದಂಥ ವರದಿ ಇದೆ. ಅದ್ರ ಮೇಲೆ ನಾನು ಡೆಲ್ಲಿಯವರು ಏನೇನು ಮಾಡಕ್ಕೆ ನಾವು MLA ಆಗಲಿ MSc ಆಗಲಿ ತೀರ್ಮಾನ ಮಾಡಬೇಕಾದ್ರೆ ಡೆಲ್ಲಿಯವ್ರ ಪರ್ಮಿಷನ್ ಇಲ್ಲದೆ ಡೆಲ್ಲಿಯವರು ನಮಗೆ ಸೂಚನೆ ಕೊಡದೆ ನಾವೇನು ಹಂಗೆಲ್ಲ ಮಾಡೋಕ್ಕಾಗಲ್ಲ. ಸೊ ನಾವು ಕೆಲವು ಮಾರ್ಗದರ್ಶನದಲ್ಲಿ ನಾವು ಮಾಡಬೇಕಾಗ್ತದೆ. ಎಲ್ಲ ನನ್ನ ಮೇಲೆ ಹೇಳ್ಬೋದು, ಹೇಳಿದ್ರು ಚಿಂತೆ ಇಲ್ಲ ನನಗೆ. ಪಕ್ಷ ಶಿಸ್ತಿನಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡಬೇಕು. ಆದರೆ ಡಿ.ಕೆ. ಶಿವಕುಮಾರ್ ಅವರೇ, ನೀವು ಒಂದು ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದೀರಾ. ಕಳೆದ 1 ವರ್ಷದಿಂದ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದು ನಿಮಗೆ ಗೊತ್ತಿಲ್ವಾ? ರಾಜ್ಯದ ಜನರಿಗೆ ಗೊತ್ತಿಲ್ವಾ? 1 ವರ್ಷದಿಂದ ಮುಖ್ಯಮಂತ್ರಿ ಕುರ್ಚಿಯ ಕಿತ್ತಾಟದ ಎಷ್ಟು ಪ್ರಹಸನಗಳು ನಡೆದವು, ಎಷ್ಟು ಡ್ರಾಮಾಗಳು ನಡೆದವು. ನಿಮ್ಮದೇ ಬೆಂಬಲಕ್ಕೆ ಇರತಕ್ಕಂಥ ಹಲವಾರು ಶಾಸಕರು ಎಂತೆಂಥ ನಾಟಕಗಳನ್ನು ಮಾಡಿಬಿಟ್ರು, ಎಲ್ಲಿಗೆ ಹೋದರು, ಯಾರ್ಯಾರನ್ನು ಭೇಟಿಯಾದರು, ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗುವಂಥ ಎಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರು, ಎಷ್ಟು ಪತ್ರಿಕಾ ಹೇಳಿಕೆಗಳನ್ನು ಕೊಟ್ಟರು. ಮೀಡಿಯಾದವರು ಕಂಡ್ರೆ ಸಾಕು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ವಿರುದ್ಧ ಮಾತನಾಡುವಂಥದ್ದು, ಪಕ್ಷದ ಹೈಕಮಾಂಡ್ ವಿರುದ್ಧ ಮಾತನಾಡುವಂಥದ್ದು, ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧ ಮಾತನಾಡುವಂಥದ್ದು, ಹೈಕಮಾಂಡ್ಗೆ ಒಂದು ರೀತಿ ಚಾಲೆಂಜ್ ಹಾಕೋ ರೀತಿ, ಅವರನ್ನು ಒಂದು ರೀತಿ ವಾರ್ನಿಂಗ್ ಕೊಡೋ ರೀತಿ ಸ್ಟೇಟ್ಮೆಂಟ್ಗಳನ್ನು ಎಷ್ಟು ಬಾರಿ ಕೊಟ್ಟಿಲ್ಲ? ಇದು ರಾಜ್ಯದ ಜನತೆಗೆ ಗೊತ್ತಿಲ್ವಾ? ಎಷ್ಟು ಜನರ ಮೇಲೆ ನೀವು ಕ್ರಮಗಳನ್ನು ತೆಗೆದುಕೊಂಡಿದ್ದೀರಾ? KPCC ಅಧ್ಯಕ್ಷರಾಗಿ ಹೇಳ್ತೀರಾ, ಉತ್ತರ ಕೊಡ್ತೀರಾ ಡಿ.ಕೆ. ಶಿವಕುಮಾರ್ ಅವರೇ? ಆಯಿತು, ನಿಮಗೆ ಎಲ್ಲೋ ಅಲ್ಪಸಂಖ್ಯಾತ ಮುಖಂಡರು, ಅದರಲ್ಲೂ ಕೂಡ ಸಿದ್ದರಾಮಯ್ಯ ಬಣದ ಜೊತೆಗೆ ಗುರುತಿಸ್ಕೊಂಡಿರ್ತಕ್ಕಂಥ ಅಲ್ಪಸಂಖ್ಯಾತ ಮುಖಂಡರನ್ನೇ ಟಾರ್ಗೆಟ್ ಮಾಡುವಂಥದ್ದು ಯಾಕೆ ನಿಮ್ಮದೇ ಗುಂಪಿನಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಶಿವಗಂಗಾ ಬಸವರಾಜ್ ಮೇಲೆ ಕ್ರಮವನ್ನು ಕೈಗೊಂಡಿಲ್ಲ? ಯಾಕೆ ಕುಣಿಗಲ್ ರಂಗನಾಥ್ ಮೇಲೆ ಕ್ರಮವನ್ನು ಕೈಗೊಂಡಿಲ್ಲ? ಅವರು ನಿಮ್ಮ ಪಕ್ಷದವರು ಅಂತಾನಾ ಅಥವಾ ನಿಮ್ಮ ಸಂಬಂಧಿಕರು ಅಂತಾನಾ? ಯಾಕೆ ರಾಮನಗರದ ಇಕ್ಬಾಲ್ ಹುಸೇನ್ ಮೇಲೆ ಕ್ರಮವನ್ನು ಕೈಗೊಂಡಿಲ್ಲ? ಯಾಕೆ ಅವರು ನಿಮ್ಮ ಪರಮಾಪ್ತ ಭಕ್ತರು ಅಂತಾನಾ? ಇಕ್ಬಾಲ್ ಹುಸೇನ್ ಎಷ್ಟು ಬಾರಿ ಪಕ್ಷದ ವರ್ಚಸ್ಸಿಗೆ ಮತ್ತು ಸಿದ್ದರಾಮಯ್ಯನವರ ವರ್ಚಸ್ಸಿಗೆ ಧಕ್ಕೆ ಆಗುವಂಥ ಹೇಳಿಕೆಗಳನ್ನು ಕೊಟ್ಟಿಲ್ಲ? ಬಜೆಟ್ಗೆ ಸಂಬಂಧಪಟ್ಟಂಥ ಅವರ ಹೇಳಿಕೆ ಯಾವ ರೀತಿಯದಿತ್ತು? ಅವರು ಹೇಳಿದರು, ನನಗೆ ಈ ಬಾರಿಯ ಬಜೆಟ್ ನನಗೆ ತೃಪ್ತಿ ತಂದಿಲ್ಲ, ನನಗೆ ಸಮಾಧಾನನೇ ಇಲ್ಲ ಬಜೆಟು ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಬಿಟ್ರಲ್ಲ. ನಿಮ್ಮದೇ ಪಕ್ಷದ, ನಿಮ್ಮದೇ ಸರ್ಕಾರದ ಒಬ್ಬ ಶಾಸಕ, ನಿಮ್ಮದೇ ಪಕ್ಷದ, ನಿಮ್ಮದೇ ಸರ್ಕಾರದ, ನಿಮ್ಮದೇ ಮುಖ್ಯಮಂತ್ರಿಯ ಬಜೆಟನ್ನು ತಿರಸ್ಕರಿಸ್ತಾರೆ ಅಂದರೆ ವಿಪಕ್ಷಗಳು ಯಾಕೆ ಟೀಕೆ ಮಾಡಬಾರ್ದು? ನನಗೆ ಸಮಾಧಾನ ಇಲ್ಲ. ನನ್ನ ಕ್ಷೇತ್ರದ ಬಗ್ಗೆ ಸಾಕಷ್ಟು ನಾನು ಮುಖ್ಯಮಂತ್ರಿಯವರಿಗೆ ನಾನೇ ಖುದ್ದಾಗಿ ಯಾವುದೇ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಪಾರದರ್ಶಕವಾಗಿ ಇರ್ತಾರೆ, ಎಲ್ಲರ ಜೊತೆಲೂ ಚೆನ್ನಾಗಿ ಒಂದು ವಿಶ್ವಾಸ, ನಂಬಿಕೆ ಇಟ್ಟು ಕೆಲಸ ಮಾಡ್ತಾರೆ ಅಂತ ನಂಬಿಕೆ ಇಟ್ಕೊಂಡಿದ್ದೆ. ಆ ನಂಬಿಕೆ ಸದ್ಯಕ್ಕೆ ನನಗೆ ಸಮಾಧಾನವೂ ಇಲ್ಲ, ನನಗೆ ಭಾಳ ನೋವಾಗಿದೆ. ನಾನು ನಿರೀಕ್ಷೆ ಇಟ್ಟಿದ್ದೆ. ಯಾವ ಕ್ರಮವನ್ನು ಕೈಗೊಂಡ್ರಿ ಮಿಸ್ಟರ್ ಡಿ.ಕೆ. ಶಿವಕುಮಾರ್ ಅವರೇ? ಇದರ ನಂತರ ಇನ್ನಷ್ಟು ಜನರ ಶಾಸಕರ ಲಿಸ್ಟನ್ನು ಕೂಡ ನಾನು ಹೇಳಬಲ್ಲೆ. ಯಾವ ಕ್ರಮಗಳನ್ನು ಕೈಗೊಂಡ್ರಿ ನೀವು? ದೆಹಲಿಗೆ ಎಷ್ಟು ಜನ ಎಷ್ಟು ಬಾರಿ ಹೋಗಿ ಬಂದರು? ದೆಹಲಿಗೆ ಅಧಿಕಾರ ಹಸ್ತಾಂತರ, CM ಸೀಟಿನ ಅಧಿಕಾರ ಹಸ್ತಾಂತರ ಆಗಬೇಕು, ಒಂದು ಹೇಳಿದಂತೆ ನಡ್ಕೋಬೇಕು. ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದರು, ಸೀಟ್ ಬಿಟ್ಕೊಡ್ತೀನಿ ಅಂತ, ಹಾಗೆ ಬಿಟ್ಕೊಡ್ತಾ ಇಲ್ಲ, ಅದಾಗಬೇಕು ಅನ್ನುವಂಥ ಹೇಳಿಕೆಗಳನ್ನು ಹೈಕಮಾಂಡ್ಗೆ ಎಚ್ಚರಿಕೆನ ಎಷ್ಟು ಬಾರಿ ಕೊಟ್ಟಿಲ್ಲ? ಇವೆಲ್ಲವೂ ಕೂಡ ರಾಜ್ಯದ ಜನರಿಗೆ ಗೊತ್ತಿದೆ. ನೀವು ಎಷ್ಟು ಮಟ್ಟಿಗೆ ಕ್ರಮ ಕೈಗೊಂಡಿದ್ದೀರಾ? ಈಗ ಸಿಕ್ಕಿರ್ತಕ್ಕಂಥದ್ದು ಇದೇ ಅಫ್ರೀನ್ ಖಾನೋ, ಅಬ್ದುಲ್ ಜಬ್ಬಾರೋ, ನಸೀರ್ ಅಹಮದೋ ಇಂಥವರೇನ ನಿಮಗೆ ಕೈಗೆ ಸಿಕ್ಕಿರೋದು? ಎಷ್ಟು ಪಾರದರ್ಶಕವಾಗಿ ನೀವು ಕೂಡ ಕಾರ್ಯನಿರ್ವಹಿಸಿದ್ದೀರಾ ಅಲ್ವಾ? ಯಾರು ಪ್ರಶ್ನೆ ಕೇಳೋರಿಲ್ವಾ?
ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ಕೂಡ ಬಾಯಿಗೆ ಬೀಗ ಹಾಕ್ಕೊಂಡಿದ್ದು ಬಿಟ್ಟಿದ್ದಾರಾ ಗೊತ್ತಿಲ್ಲ. ನೋಡಿ, ಇವತ್ತು ಒಂದಿಬ್ಬರು ಮೂವರು ಹಿರಿಯ ಸಚಿವರು ಮತ್ತು ಶಾಸಕರು ಅವರು ಕೂಡ ಪ್ರಶ್ನೆ ಮಾಡಿದ್ದಾರೆ. ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಈ ಬಗ್ಗೆ ದನಿ ಎತ್ತಿದ್ದಾರೆ. ನೋಡಿ, ಹೀಗೆ ಮಾಡಿಕೊಂಡು ಬಿ ನಾಗೇಂದ್ರ ಅವರನ್ನು ಸಚಿವ ಸ್ಥಾನ ಕಿತ್ಕೊಂಡ್ರು. ಅದಾದ ನಂತರ ಮತ್ತೊಬ್ಬ ವಾಲ್ಮೀಕಿ ನಾಯಕದ ಸಚಿವರಾಗಿರ್ತಕ್ಕಂಥ KN ರಾಜಣ್ಣ ಅವರ ತಲೆದಂಡವೂ ಕೂಡ ಆಯಿತು. ಅದಾದ ನಂತರ ವಾಲ್ಮೀಕಿ ಜನಾಂಗ ಕಾಂಗ್ರೆಸ್ ಪಕ್ಷದ ವಿರುದ್ಧ ಒಂದು ನೆಗೆಟಿವ್ ಒಪಿನಿಯನ್ನ ತೆಗೆದುಕೊಂಡಿದೆ. ಈಗ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆನೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿಯ ನೆಗೆಟಿವ್ ಒಪಿನಿಯನ್ನ ಕ್ರಿಯೇಟ್ ಮಾಡ್ತಾ ಇದೆ, ಹಾಗಾಗಬಾರ್ದು ಅನ್ನೋಂಥದ್ದನ್ನು ಹೇಳಿದರು. ಅದಾದ ನಂತರ BK ಹರಿಪ್ರಸಾದ್ ಕೂಡ ಮಾತನಾಡಿದ್ದಾರೆ. BK ಹರಿಪ್ರಸಾದ್ ಕೂಡ ಇದು ಏನು ಪಕ್ಷದಲ್ಲಿ ನಡೀತಾ ಇದೆ ಇದು ಸರಿಯಲ್ಲ, ಆದಷ್ಟು ಬೇಗ ಇದನ್ನು ನಿಲ್ಲಬೇಕು ಅನ್ನುವಂಥ ಮಾತನ್ನು ಕೂಡ ಆಡಿದ್ದಾರೆ. ಅದರ ನಂತರ ಸ್ವತಃ DK ಶಿವಕುಮಾರ್ ಅವರು ಕೂಡ ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಏನು ಆಗ್ತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ, ಇಲ್ಲಿಗೆ ನಿಲ್ಲುತ್ತಾ ಅನ್ನೋದ್ರ ಕುರಿತಂತೆ ಸ್ವತಃ DK ಶಿವಕುಮಾರ್ ಅವರು ಸ್ಪಷ್ಟನೆಯನ್ನು ಕೊಡಬೇಕಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಇನ್ನು ವಿಧಾನಸಭಾ ಚುನಾವಣೆ ಬರಲಿಕ್ಕೆ ಕೇವಲ 1.5-2 ವರ್ಷ ಇರ್ತಕ್ಕಂಥದ್ದು. ಈ ನಡುವೆ ಕಾಂಗ್ರೆಸ್ ಪಕ್ಷ ತನ್ನ ಒಳ ಜಗಳಗಳನ್ನು ಕಡಿಮೆ ಮಾಡ್ಕೊಳ್ತಾ ಇದ್ದರೆ ಖಂಡಿತ ಅದು 2028ರ ಎಲೆಕ್ಷನ್ನಲ್ಲಿ ಎಫೆಕ್ಟ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ತನ್ನ ಕಾಲ ಮೇಲೆ ಕಾಂಗ್ರೆಸ್ ಕಲ್ಲು ಎತ್ತಿ ಹಾಕ್ಕೊಳ್ತಾ ಇದೆ. ಒಂದು ಮಾತು ಸರ್ವಜನಿತವಾಗಿದೆ, ಕಾಂಗ್ರೆಸ್ ಪಕ್ಷವನ್ನು ಸೋಲಿಸೋದಕ್ಕೆ ಬೇರೆ ಯಾರೂ ಬೇಕಾಗಿಲ್ಲ, ಸ್ವತಃ ಕಾಂಗ್ರೆಸ್ಸೇ ಸಾಕು ಅನ್ನುವಂಥ ಮಾತು ಜನಜನಿತವಾಗಿದೆ. ಅದು ಪ್ರೂವ್ ಆಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡೋಣ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.